ಮಿಡ್ನೈಟಲ್ಲಿ ಬಾಲ ಬಿಚ್ಚೋ ಆಟೋ ಚಾಲಕರೇ ಹುಷಾರ್ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ನೋಡಿ, ರಾತ್ರಿಯ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರು ಓಡಾಡಬೇಕಾದ್ರೆ ಎರಡೆರಡು ಸಲ ಯೋಚನೆ ಮಾಡುವಂತಹ ಸನ್ನಿವೇಶ ಅಂತ ಹೇಳಿದ್ರೆ ಯಾರಿಂದ ಯಾವಾಗ ಹೇಗೆ ಅಪಾಯ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ನೋಡಿ, ಅದಕ್ಕೆ ಒಂದು ಅತ್ಯುತ್ತಮವಾದಂತಹ ಮಾರ್ಗ ಬಂದಿದೆ. ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡೋ ಆಟೋಗಳಿಗೆ UPS ಅಳವಡಿಕೆ. UPS ಅನ್ನುವಂತಹ ಅಸ್ತ್ರದಿಂದ ಬೆಂಗಳೂರಿನ ಮಹಿಳಾ ಪ್ರಯಾಣಿಕರು ಬಹಳ ಖುಷಿಯಾಗಿದ್ದಾರೆ. UPS ಅಂದರೆ ಉಪ್ಪಾರಪೇಟೆ ಸ್ಟೇಷನ್ ಚಾಲಕರ ಮಾಹಿತಿ ಖಾಕಿ ಬಳಿ ಇದೆ. ಆಟೋ ಡ್ರೈವರ್ಗಳಿಗೆ ಪೊಲೀಸರು ಈ UPS ನಂಬರನ್ನು ಕೊಟ್ಟಿದ್ದಾರೆ. ಆಟೋದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡಲಿದೆ. ಈ UPS ನಂಬರ್ ಹೇಗದ ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಮಹಿಳೆಯರಿಗೆ ಸಹಕಾರ, ಅದು ಕೂಡ ಬಹಳ ಮುಖ್ಯ. ಮೆಜೆಸ್ಟಿಕ್ ಅಂದಾಗ ಬಹು ಜನಸಂದಣಿ ಇರುವಂಥ ಜಾಗ. ವಿಶೇಷವಾಗಿ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡ್ತಿರ್ತಾರೆ, ಬೇರೆ ಊರುಗಳಿಂದ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಅದೆಷ್ಟೇ ಜನ ಇದ್ರೂ ಕೂಡ ಕೆಲವೊಬ್ಬರಿಂದ ಬಹಳಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಹಿಳೆಯರು ಇನ್ನು ಮೇಲೆ ರಾತ್ರಿ ಸಂದರ್ಭದಲ್ಲಿ ಓಡಾಡೋದಕ್ಕೆ ಅಂಥ ಯೋಚನೆ ಮಾಡಬೇಕಾಗಿಲ್ಲ. UPS ಸಹಾಯ ಮಾಡುತ್ತೆ. ಏನಿದು UPS? ಇದು ಮಹಿಳೆಯರಿಗೆ ಹೇಗೆ ಸಹಕಾರಿ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿದ್ಧವಾಗಿದ್ದಾರೆ. ಮಂಜುನಾಥ್, ಏನಿದು UPS? ಮಹಿಳೆಯರಿಗೆ ಇದು ಯಾವ ರೀತಿ ಸಹಕಾರಿಯಾಗತ್ತೆ? ದಿವ್ಯಾ, ಖಂಡಿತವಾಗ್ಲೂ ಮೆಜೆಸ್ಟಿಕ್ ಭಾಗದಲ್ಲಿ ಬರುವಂತಹ ಪ್ರಯಾಣಿಕರು ಇರ್ತಾರೋ, ಹಗಲು ಹೊತ್ತಲ್ಲಿ ಹೆಚ್ಚು ಪ್ರಯಾಣಿಕರು ಇರ್ತಾರೆ, ರಾತ್ರಿ ಹೊತ್ತು ಅಷ್ಟೇ ಪ್ರಯಾಣಿಕರು ಇರ್ತಾರೆ. ಆ ಪ್ರಯಾಣದ ವೇಳೆ ಈ ಆಟೋ ಚಾಲಕರು ಏನಿರ್ತಾರೋ, ಈ ಆಟೋ ಚಾಲಕರ ಸುಲಿಗೆ ಎನ್ನುವಂಥದ್ದು ಪ್ರತಿನಿತ್ಯವೂ ಕೂಡ ಕಾಣ್ತಾ ಇರುತ್ತೆ. ಅದ್ರ ಜೊತೆಗೆ ಸುಲಿಗೆ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಮತ್ತೊಂದು ವಿಚಾರವೂ ಕೂಡ ಈ ಆಟೋ ಚಾಲಕರ ವಿರುದ್ಧವಾಗಿ ಜೊತೆಗೆ ಆರೋಪಗಳು ಕೇಳಿ ಬರ್ತಾ ಇದಾವೆ. ಯಾರಾದ್ರೂ ಮಹಿಳಾ ಪ್ರಯಾಣಿಕರು ರಾತ್ರಿ ಸಮಯದಲ್ಲಿ ಮೆಜೆಸ್ಟಿಕ್ಗೆ ಬರುವಂತಹ ಮಹಿಳಾ ಪ್ರಯಾಣಿಕರು ಇರ್ತಾರೋ, ಅವರು ಆಟೋಗಳನ್ನ ಹತ್ತಿ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯ ಆಗ್ಬೋದು, ಸೇರಿದಂತೆ ಮೊಬೈಲ್ ಕಿತ್ಕೊಂಡು ಓಡಿ ಹೋಗುವಂತದ್ದಾಗ್ಬೋದು, ಅಥವಾ ಆಟೋದಲ್ಲಿ ಕೂರಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ನಾನಾ ರೀತಿಯಾದ ಸಮಸ್ಯೆಗಳನ್ನ ಆಟೋ ಚಾಲಕರು ಅವ್ರ ಮೇಲೆ ತಂದೊಡ್ಡುವಂತ ಕೆಲಸ ಆಗ್ತಾ ಇತ್ತು. ಮಧ್ಯಭಾಗದಲ್ಲಿ ಹೋಗ್ತಿದ್ದಂಗೆ ಅವರನ್ನು ಎಲ್ಲದರಲ್ಲಿ ಬಿಟ್ಟು ಹೋಗುವಂತ ಕೆಲಸ ಮಾಡ್ತಿದ್ರು. ಈ ಆರೋಪಗಳು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಿದ್ರು ಕೂಡ ಉಪ್ಪಾರಪೇಟೆ ಪೊಲೀಸ್ ಏನಿದ್ದಾರೆ ಅವರು ಈ ಆಟೋ ಚಾಲಕರನ್ನ ಹಿಡಿಯುವಂತ, ಅಂದ್ರೆ ಯಾರಿಗೆ ಆರೋಪಗಳಿರ್ತಾರೋ ಅವರನ್ನ ಹಿಡಿಯುವಂತ ಕೆಲಸ ಸಾಮಾನ್ಯವಾಗಿ ಆಗ್ತಾ ಇರ್ಲಿಲ್ಲ. ಆ ಪ್ರಯಾಣಿಕರು ಕೂಡ ಆಟೋ ಚಾಲಕರ ನಂಬರ್ ಕೂಡ ಅದನ್ನ ಸರಿಯಾಗಿ ರೆಕಗ್ನೈಸ್ ಮಾಡಕ್ಕಾಗದೆ ಎಷ್ಟೋ ಈ ರೀತಿಯಾದ ಪ್ರಕರಣಗಳು ಕಣ್ಣಿಗೆ ಕಾಣದಂತೆ ಆಗ್ತಿದ್ದಾವೆ. ಈ ಆರೋಪಗಳು ಪ್ರತಿನಿತ್ಯವೂ ಕೂಡ ಜಾಸ್ತಿ ಕೇಳ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ UPS ಎನ್ನುವಂಥದ್ದು ಪ್ರತಿ ಆಟೋ ಚಾಲಕರ ಒಂದು ಬ್ಯಾಕ್ ಸೈಡ್ ಅಲ್ಲಿ ಸ್ಟಿಕರ್ ಅನ್ನ ಅಂಟಿಸುವ ಮೂಲಕವಾಗಿ ಜೊತೆಗೆ ಆಟೋ ಚಾಲಕರಿಗೆ ಒಂದು ಉತ್ತೇಜನ ಜೊತೆಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸ ಸದ್ಯ ಉಪ್ಪಾರಪೇಟೆ ಪೊಲೀಸರು ಮಾಡ್ತಾ ಇರುವಂತದ್ದು. UPS ಅಂದ್ರೆ ಉಪ್ಪಾರಪೇಟೆ ಸ್ಟೇಷನ್ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ಕೋಡ್ ವರ್ಡ್ ಮೂಲಕವಾಗಿ ಕೂಡ ಅದರ ಕೆಳಗಡೆ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಈ ರೀತಿಯಂತ ಪ್ರಕರಣಗಳು ಏನಾದ್ರೂ ಕಂಡು ಬಂದ್ರೆ ಕೂಡ್ಲೆ ಮಹಿಳಾ ಪ್ರಯಾಣಿಕರು ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಕೂಡ್ಲೆ ಆ ನಂಬರ್ ಗಳಿಗೆ ಕರೆ ಮಾಡಿದ್ರೆ ಉಪ್ಪಾರಪೇಟೆ ಪೊಲೀಸರು ಆ ಆಟೋ ಚಾಲಕರ ವಿರುದ್ಧವಾಗಿ ಕೂಡ್ಲೆ ಕಠಿಣ ಕ್ರಮಕ್ಕೆ ಮುಂದಾಗುವಂತಹ ಸೂಚನೆ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.